ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 12 ಕನ್ನಡ ಪ್ರಶ್ನೋತ್ತರಗಳು. ಕ್ಲಾಸ್ 12 ಕನ್ನಡ ಸಾಹಿತ್ಯ ಸಂಪದ ಪದ್ಯಭಾಗ 11 ಸೆಕೆಂಡ್ PUC ಕನ್ನಡ ಪದ್ಯಭಾಗ ಹತ್ತಿ ಚಿತ್ತ ಮತ್ತು ಈ ಪದ್ಯಭಾಗದ ಕ್ವಶನ್ಸ್ ನೋಡೋಣ. ಸಾಂದರ್ಭಿಕ ವಿವರಣೆಯನ್ನು ವಹಿಸುವ ವಾಕ್ಯಗಳು. ಸಂದರ್ಭ ಸಹಿತ ವಿವರಣೆ. ಸಂದರ್ಭ 1. ಬೆಳಕ ಬಟ್ಟೆಯ ತೊಡುವ ಯೋಗಿಯಂತೆ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಟಿ ಯಲ್ಲಪ್ಪನವರ ಹತ್ತಿ ಚಿತ್ತ ಮತ್ತು ಕವನದಿಂದ ಆಯ್ದುಕೊಳ್ಳಲಾಗಿದೆ. ಹತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ಜಗದ ಬೆಳಕಾಗುವಂತೆ ಆತ್ಮವು ಹಾಗಾಗಬೇಕು ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಆತ್ಮ ಪರಮಾತ್ಮಗಳ ಸಂಬಂಧ ಅನನ್ಯವಾದದ್ದು. ಆತ್ಮ ಪರಮಾತ್ಮನನ್ನು ಬೇರೆಯುವುದೇ ಅಥವಾ ಪರಮಾತ್ಮ ಸ್ವರೂಪ ಜ್ಞಾನದ ಬೆಳಕಾಗಿ ಬೆಳಗುವುದೇ ಆತ್ಮದ ಸಾರ್ಥಕತೆ. ಜೀವನದ ಸಾರ್ಥಕತೆ ಹತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ಲೋಕಕ್ಕೆ ಬೆಳಕಾಗಬೇಕು. ಆತ್ಮ ಹತ್ತಿಯಂತೆ ಬೆಳಕ ಬಟ್ಟೆ ಅನ್ನು ಜ್ಞಾನ ತೋಡುವ ಯೋಗಿ ಆದಾಗಲೇ ಸಾರ್ಥಕ್ಕೆ. ಇದನ್ನು ಕವಿ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಯೋಗಿ ಆದಾಗಲೇ ಸಾರ್ಥಕ್ಯ. ಇದನ್ನು ಕವಿ ವಿವರಿಸುತ್ತಾ ಈ ಮೇಲಂತೆ ಹೇಳುತ್ತಾನೆ. ಸಂದರ್ಭ 2. ಮಾಗುವ ಜೀವದ ಪಯಣ ಸಾಗುತ್ತಿದೆ ಸದ್ದಿಲ್ಲದೆ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಟಿ ಯಲ್ಲಪ್ಪನವರ ಹತ್ತಿ ಚಿತ್ತ ಮತ್ತು ಕವನದಿಂದ ಆಯ್ದುಕೊಳ್ಳಲಾಗಿದೆ. ಆತ್ಮ ಪರಮಾತ್ಮ ಸ್ವರೂಪಿಯಾಗಬೇಕೆಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಈಗ ಸಂದರ್ಭದ ವಿವರಣೆ ನೋಡೋಣ. ಚಿತ್ತ ಅಥವಾ ಆತ್ಮ ಹತ್ತಿಯಂತೆ ಹತ್ತಿ ಉರಿಯುವ ಬತ್ತಿಯಾಗಬೇಕು. ಬತ್ತಿಯನ್ನೇ ಸುಡುವ ತೈಲವಾಗಬೇಕು. ಹತ್ತಿ ಉರಿಯುವಾಗ ಬೆಳಕು ಆಗಬೇಕು. ಇದನ್ನು ಮಾಗುವ ಜೀವದ ಪಯಣ ಅಂದಾಗಲೇ ಆತ್ಮ ಪರಮಾತ್ಮನನ್ನು ಬೆರೆತು ಸಾರ್ಥಕತೆಯನ್ನು ಪಡೆಯುತ್ತದೆ. ಇದು ಜಗದಲ್ಲಿ ಸದ್ದಿಲ್ಲದೆ ನಡೆಯಬೇಕಾದ ಆತ್ಮದ ಪಯಣ. ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 3. ನಿದ್ದೆ ತಿಳಿದಿದ್ದ ಮಗು ಅತ್ತದ್ದು ಹಾಲಿಗೂ ಅಮ್ಮನಿಗೂ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಟಿ ಯಲ್ಲಪ್ಪನವರ ಹತ್ತಿ ಚಿತ್ತ ಮತ್ತು ಕವನದಿಂದ ಆಯ್ದುಕೊಳ್ಳಲಾಗಿದೆ. ಹೊಟ್ಟೆಪಾಡಿನ ಬೇಗುದಿಯಲ್ಲಿ ಆತ್ಮ ಅನಾಥವಾಗುತ್ತಿರುವ ಪರಿಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಆತ್ಮ ಹತ್ತಿಯಂತೆ ಉರಿದು ಬೆಳಗದಿದ್ದರೆ ಅದಕ್ಕೂ ಯಾವ ಬೆಲೆಯೂ ಇಲ್ಲ. ಈ ಸಂಸಾರದಲ್ಲಿ ಇದ್ದದ್ದು ಇದ್ದೇ ಇರುತ್ತದೆ, ಅದು ಮುಖ್ಯವಾಗುವುದಿಲ್ಲ. ಜೀವನ್ಮುಕ್ತಿ ಬದುಕಿನಲ್ಲಿ ಬಹುದೊಡ್ಡ ಸತ್ಯ. ಹೊಟ್ಟೆಪಾಡಿನ ಸಂಸಾರದಲ್ಲಿ ತೊಳಲಾಡುವ ಆತ್ಮಕ್ಕೆ ಪರಮಾತ್ಮನ ಸಂಸರ್ಗವಿಲ್ಲ. ಇಂದು ಆತ್ಮದ ಸ್ಥಿತಿ ಏನಾಗಿದೆ ಎಂದರೆ, ನಿದ್ದೆ ತಿಳಿದೆದ್ದು ಮಗು ಹಾಲಿಗೆ ಅಳುತ್ತಿದೆಯೋ ಅಥವಾ ಅಮ್ಮನಿಗೂ ಅಳುತ್ತಿದೆಯೋ ಎಂಬಂತಾಗಿದೆ. ಅಮ್ಮನಿದ್ದು ಮಗು ಬಾಟಲಿ ಹಾಲಿಗೆ ಬಾಯಿ ಒಡ್ಡುವಂತಾಗಿದೆ. ಅನಾಥವೆಂದು ಕರೆಯಲಾಗದ ಭಾವ ಇದ್ದು ಎಲ್ಲದಂತೆ ಸಂತೈಸುವಂತಾಗಿದೆ. ಎಂದರೆ ಪರಮಾತ್ಮನಿದ್ದು ಆತನನ್ನು ನೆನೆಯದೆ ಆತ್ಮ ಪರದೇಶಿಯಾಗಿದೆ, ಅನಾಥವಾಗಿದೆ. ಅನಾಥವೆಂದು ಕರೆಯಲಾಗದ ಭಾವ ಇದ್ದು ಆತ್ಮವನ್ನು ಸುಮ್ಮನೆ ಸಂತೈಸುವುದಾಗಿದೆ. ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 4. ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಟಿ ಯಲ್ಲಪ್ಪನವರ ಹತ್ತಿ ಚಿತ್ತ ಮತ್ತು ಕವನದಿಂದ ಆಯ್ದುಕೊಳ್ಳಲಾಗಿದೆ. ಆತ್ಮವನ್ನು ಪರಮಾತ್ಮನಾಗಿಸುವ ಕ್ರಿಯೆ ನಿರಂತರ ನಡೆಯಬೇಕಾದ ಬಗೆಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು
ಹೇಳುತ್ತಾನೆ. ಸಂದರ್ಭದ ವಿವರಣೆ: ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ, ಏಕೆಂದರೆ ಎಣ್ಣೆ ತೀರಿದಾಗ ಬತ್ತಿಯೂ ತೀರಿರಬಹುದು. ಹಾಗೆ ಆತ್ಮ ಸಹಿತ ದೀಪದಂತೆ ಉರಿಯುತ್ತಿರುವಾಗ ಒಮ್ಮೊಮ್ಮೆ ಮತ್ತೆ ಮತ್ತೆ ಮೊದಲಿನಂತಾಗುವುದುಂಟು, ಅಥವಾ ಪರಮಾತ್ಮನಿಂದ ದೂರವಾಗುವುದೂ ಉಂಟು. ಆಗ ಮತ್ತೆ ಆತ್ಮವನ್ನು ಮತ್ತೆ ಚೇತನಗೊಳಿಸಬೇಕಾಗುತ್ತದೆ. ಬತ್ತಿ ಹೊಸೆಯುವ ಕ್ರಿಯೆ ಹೇಗೆ ನಿರಂತರವೋ ಆತ್ಮವನ್ನು ಚೇತನಗೊಳಿಸಬೇಕಾದ ಕ್ರಿಯೆಯೂ ಅಷ್ಟೇ ನಿರಂತರವಾದ. ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 5: ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯಭಾಗದಲ್ಲಿ ಬರುವ ಟಿ. ಯಲ್ಲಪ್ಪನವರ ಹತ್ತಿ ಚಿತ್ತ ಮತ್ತು ಕವನದಿಂದ ಆಯ್ದುಕೊಳ್ಳಲಾಗಿದೆ. ಆತ್ಮಚೇತನ ಕ್ರಿಯೆ ನಿರಂತರವಾದುದೆಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಎಣ್ಣೆ ತೀರಿರುವ ದೀಪಗಳಿಗೆ ಮತ್ತೆ ಮತ್ತೆ ಬತ್ತಿ ಹೊಸೆಯುವುದು ಎಷ್ಟು ಅವಶ್ಯಕವೋ ಆತ್ಮವನ್ನು ಆಗಾಗ ಚೇತನಗೊಳಿಸುವುದು ಕೂಡ ಅಷ್ಟೇ ಅವಶ್ಯವಾದದ್ದು. ಇದು ವ್ಯರ್ಥ ಕ್ರಿಯೆಯೇನಲ್ಲ, ನಿರಂತರ ಕ್ರಿಯೆ. ಏಕೆಂದರೆ ಎಣ್ಣೆ ತೀರಿದ ದೀಪ ಆರುವಂತೆ ಆಗಾಗ ಅಜ್ಞಾನದ ಕತ್ತಲೆ ಮುಸುಕಿ ಅಥವಾ ಆವರಿಸಿ ಆತ್ಮ ತನ್ನ ಚೇತನವನ್ನು ಕಳೆದುಕೊಳ್ಳುತ್ತಿರುತ್ತದೆ. ಆಗ ಮತ್ತೆ ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಆತ್ಮವನ್ನು ಮತ್ತೆ ಚೇತನಗೊಳಿಸಬೇಕಾಗುತ್ತದೆ. ಹತ್ತಿಗೆ ಮೆತ್ತಿಕೊಂಡ ಇರುವ ಬೀಜಕ್ಕೆ ಬೆಣ್ಣೆಯಾಗುವ ಅಥವಾ ಎಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ. ದೀಪ ಮತ್ತೆ ಉರಿಯಬೇಕೆಂದರೆ ಬೀಜ ಬೆಣ್ಣೆ ಆಗಬೇಕು. ಹಾಗೆಯೇ ಅಜ್ಞಾನ ಬೆಳೆಯಬೇಕಾದರೆ ಆತ್ಮವನ್ನು ಮತ್ತೆ ಚೇತನಗೊಳಿಸಬೇಕು. ಇದನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ. 1 ಅಂಕದ ಪ್ರಶ್ನೆಗಳು. 1 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1: ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ? ಉತ್ತರ: ಎಣ್ಣೆಯಲ್ಲಿ ನೆನೆದ ಬತ್ತಿ ಭಕ್ತನಂತೆ ಕಾಣುತ್ತದೆ. ಪ್ರಶ್ನೆ 2: ಚಿತ್ತವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ: ಚಿತ್ತವನ್ನು ಹತ್ತಿಗೆ ಹೋಲಿಸಲಾಗಿದೆ. ಪ್ರಶ್ನೆ 3: ಅನಾಥ ಭಾವವನ್ನು ಸೂಚಿಸುವ ಪದ ಯಾವುದು? ಉತ್ತರ: ಅಮ್ಮನಿದ್ದು ಬಾಟಲಿ ಹಾಲಿಗೆ ಬಾಯಿ ಒಡ್ಡುವ ಮಗು ಅನಾಥ ಭಾವವನ್ನು ಸೂಚಿಸುವ ಪದ. ಮಗು ಅನಾಥ ಭಾವವನ್ನು ಸೂಚಿಸುವ ಪದ. ಪ್ರಶ್ನೆ 4: ಹತ್ತಿಯ ಬೀಜಕ್ಕೆ ಯಾವುದು ತಪ್ಪದ ಕರ್ಮ? ಉತ್ತರ: ಹತ್ತಿಯ ಬೀಜಕ್ಕೆ ಬೆಣ್ಣೆಯಾಗುವುದು ತಪ್ಪದ ಕರ್ಮ. ಪ್ರಶ್ನೆ 5: ವ್ಯರ್ಥವಲ್ಲದ ಕೆಲಸ ಯಾವುದು? ಉತ್ತರ: ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವಲ್ಲ. ಪ್ರಶ್ನೆ 6: ತೈಲ ತೀರಿದ್ದು ಹೇಗೆ ತಿಳಿಯುತ್ತದೆ? ಉತ್ತರ: ದೀಪ ಆರಿದ ಮೇಲೆ ತೈಲ ತೀರಿದ್ದು ತಿಳಿಯುತ್ತದೆ. 2 ಅಂಕಗಳ ಪ್ರಶ್ನೆಗಳು. 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1: ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ: ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಭಕ್ತ, ಯೋಗಿ, ಜೇಡಗಳಿಗೆ ಹೋಲಿಸಲಾಗಿದೆ. ಬತ್ತಿ ತೈಲದಲ್ಲಿ ಮುಳುಗಿ ಮಡಿಯುಂಟು ಭಕ್ತನಂತಾಗಬೇಕು. ಬೆಳಕು ಬಟ್ಟೆ ತೊಟ್ಟು ಯೋಗಿಯಾಗಬೇಕು. ತನ್ನೊಡಲ ಜೀವ ಜಾಲದಲ್ಲಿ ಪ್ರಾಣ ನಿಗುವ ಜೇಡನಾಗಬೇಕು ಎಂದು ಕವಿ ಈ ಬತ್ತಿಯನ್ನು ಭಕ್ತ, ಯೋಗಿ, ಜೇಡಗಳಿಗೆ ಹೋಲಿಸಿದ್ದಾನೆ. ಪ್ರಶ್ನೆ 2: ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ? ಉತ್ತರ: ಮಾಗುವ ಜೀವದ ಪಯಣ ಹತ್ತಿಯಂತೆ. ಹತ್ತಿ ಉರಿಯುವ ಬತ್ತಿಯಾಗಿ, ಆ ಬತ್ತಿಯನ್ನೇ ಸುಡುವ ತೈಲವಾಗಿ, ಹೊತ್ತಿ ಉರಿಯುವ ಬೆಳಕು ಆಗಿ ಜಗದಲ್ಲಿ ಸದ್ದಿಲ್ಲದೆ ಸಾಗುತ್ತಿದೆ. ಪ್ರಶ್ನೆ 3: ಆತ್ಮಕ್ಕೆ ಕಮಟು ಹತ್ತುವುದು ಎಂದರೇನು? ಉತ್ತರ: ಆತ್ಮಕ್ಕೆ ಕಮಟು ಹತ್ತುವುದೆಂದರೆ ಬತ್ತಿ ಮುಗಿದು ಹೋಗಿದೆ ಎಂದರ್ಥ. ಆತ್ಮಕ್ಕೆ ಇನ್ನು ಮತ್ತೆ ಅಜ್ಞಾನದ ಆವರಿಸತೊಡಗುತ್ತದೆ ಎಂದರ್ಥ. ಆದ್ದರಿಂದ ಮತ್ತೆ ಬತ್ತಿ ಹೊಸೆದು ದೀಪ ಹಚ್ಚಲೇಬೇಕು. ಪ್ರಶ್ನೆ 4: ಎಣ್ಣೆ ತೀರಿದ ದೀಪ ಏನನ್ನು ಸೂಚಿಸುತ್ತದೆ? ಉತ್ತರ:
ಎಣ್ಣೆ ತೀರದ ದೀಪಗಳು ದೀಪ ಆರಿರುವ ಎಂಬುದನ್ನು ಸೂಚಿಸುತ್ತದೆ. ಆತ್ಮ ಪರಮಾತ್ಮನಿಂದ ದೂರವಾಗಲು ಮತ್ತೆ ಕತ್ತಲೆಯನ್ನು ಆವರಿಸಿಕೊಳ್ಳಲು ಸಿದ್ಧವಾಗಿವೆ ಎಂಬುದನ್ನು ಸೂಚಿಸುತ್ತದೆ. ಪ್ರಶ್ನೆ 5. ಹತ್ತಿಯ ಬೀಜ ಲೋಕದ ಹಿತಕ್ಕೆ ತನ್ನನ್ನು ಹೇಗೆ ಸುಟ್ಟುಕೊಳ್ಳುತ್ತದೆ? ಉತ್ತರ: ಹತ್ತಿಯ ಬೀಜ ಲೋಕದ ಹಿತಕ್ಕಾಗಿ ಹತ್ತಿ ಉರಿಯುವ ಹತ್ತಿಯಾಗಿ, ಬತ್ತಿಯನ್ನೇ ಸುಡುವ ಎಣ್ಣೆಯಾಗಿ, ಕೊನೆಗೆ ಬೆಳಕು ಆಗಿ ತನ್ನನ್ನು ತಾನೇ ಸುಟ್ಟುಕೊಳ್ಳುತ್ತದೆ. ಆತ್ಮವು ಸಹಿತ ಹೀಗೆ ಆಗಬೇಕು. ಇದೇ ಮಾರ್ಗದಲ್ಲಿ ನಡೆಯಬೇಕು. ಆತ್ಮ ಸಹಿತ ಪರಮಾತ್ಮನನ್ನು ಸೇರಲು ಹತ್ತಿಯ ಬೀಜದಂತೆ ಹತ್ತಿ ಉರಿಯುವ ಬತ್ತಿಯಾಗಿ, ಬತ್ತಿಯನ್ನೇ ಸುಡುವ ಎಣ್ಣೆಯಾಗಿ, ಕೊನೆಗೆ ಬೆಳಕು ಆಗಿ ಅಜ್ಞಾನದ ಕತ್ತಲೆಯನ್ನು ಕಳೆದು ತನ್ನನ್ನು ತಾನು ಸುಟ್ಟುಕೊಂಡು ಲೋಕಕ್ಕೆ ಬೆಳಕಾಗಬೇಕು. ಇದು ಕವಿಯ ಆಶಯ. 4 ಅಂಕ ಪ್ರಶ್ನೆಗಳು 5ರ ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಹತ್ತಿಯ ಬೀಜದ ಮತ್ತು ಮಾನವನ ಜೀವದ ಪಯಣವನ್ನು ಕವಿ ಹೇಗೆ ಸಮೀಕರಿಸಿದ್ದಾನೆ? ಉತ್ತರ: ಹತ್ತಿ ಬೀಜ ಮತ್ತು ಮಾನವನ ಜೀವದ ಪಯಣವನ್ನು ಕವಿ ಅತ್ಯಂತ ಪರಿಣಾಮಕಾರಿಯಾಗಿ, ಔಚಿತ್ಯಪೂರ್ಣವಾಗಿ ಸಮೀಕರಿಸಿದ್ದಾನೆ. ಹತ್ತಿಯ ಬೀಜ ಸಾರ್ಥಕತೆಯನ್ನು ಪಡೆಯಬೇಕಾದರೆ, ಅದರ ಬದುಕಿನ ಪಯಣ ಸಫಲವಾಗಬೇಕಾದರೆ ಅದು ಹತ್ತಿ ಉರಿಯುವ ಬತ್ತಿಯಾಗಿ, ಬತ್ತಿಯನ್ನೇ ಸುಡುವ ತೈಲವಾಗಿ, ಕೊನೆಗೆ ಲೋಕವನ್ನೇ ಬೆಳಗುವ ಬೆಳಕು ಆಗಿ ನೆಲೆಗೊಳ್ಳಬೇಕು. ಹಾಗೆ ಆತ್ಮಸಹಿತ ತನ್ನ ಅಜ್ಞಾನದ ಕತ್ತಲೆಯನ್ನು ಕಳೆದು ಪರಮಾತ್ಮನನ್ನು ಸೇರಬೇಕಾದರೆ ಅದರ ಪಯಣ ಸಹಿತ ಹತ್ತಿಯ ಬೀಜದಂತೆ ಸಾಗಬೇಕು. ಆತ್ಮ ಅಥವಾ ಮಾನವನ ಜೀವ ಸಹಿತ ಹತ್ತಿಯ ಬೀಜದಂತೆ ಹತ್ತಿ ಉರಿಯುವ ಬತ್ತಿಯಾಗಬೇಕು. ಆ ಬತ್ತಿಯನ್ನೇ ಸುಡುವ ತೈಲವಾಗಬೇಕು. ಕೊನೆಗೆ ಬೆಳಕು ಆಗಬೇಕು. ಹತ್ತಿ ಬೀಜ ಮತ್ತು ಮಾನವನ ಜೀವ ಆತ್ಮ ಎರಡೂ ಇದೇ ಸಾರ್ಥಕತೆ ಪಯಣದಲ್ಲಿ ಸಾಗಬೇಕು ಎಂದು ಕವಿ ಈ ಹತ್ತಿ ಆತ್ಮಗಳನ್ನು ಸಮೀಕರಣಗೊಳಿಸುತ್ತಾನೆ. ಪ್ರಶ್ನೆ 2. ಬತ್ತಿ, ಎಣ್ಣೆ, ಭಕ್ತಿ, ಯೋಗಿ, ಜೇಡ ಇವುಗಳ ಆತ್ಮ ಸಮರ್ಪಣೆಯನ್ನು ಆಶಯವನ್ನು ಕವಿತೆ ಹೇಗೆ ಚಿತ್ರಿಸಿದೆ? ಉತ್ತರ: ಬತ್ತಿ, ಎಣ್ಣೆ, ಭಕ್ತಿ, ಯೋಗಿ, ಜೇಡ ಇವುಗಳ ಆತ್ಮ ಸಮರ್ಪಣೆ ಆಶಯವನ್ನು ಕವಿತೆ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಚಿತ್ರಿಸಿದೆ. ಈ ಕವಿತೆಯ ಇವುಗಳನ್ನೆಲ್ಲ ಇಲ್ಲಿ ಆತ್ಮ ಸಮರ್ಪಣೆ ಬಳಸಿಕೊಳ್ಳುತ್ತದೆ. ಬತ್ತಿ ಮತ್ತು ಎಣ್ಣೆ ತಮ್ಮ ಆತ್ಮವನ್ನು ಪರಮಾತ್ಮನಿಗೆ ಸಮರ್ಪಿಸಬೇಕಾದರೆ ಅವು ತಮ್ಮನ್ನು ತಾನು ಸುಟ್ಟುಕೊಂಡು ಬೆಳಕಾಗಬೇಕು. ಮಡಿಯುಂಟು ಭಕ್ತನಂತೆ ತೈಲದಲ್ಲಿ ಮುಳುಗಿ ಕತ್ತಲೆಯನ್ನು ಸುಡಬೇಕು. ಭಕ್ತನನ್ನು ಸಹಿತ ಹೀಗೆ ಬತ್ತಿ ತೈಲಗಳಂತಹ ತನ್ನನ್ನು ತಾನು ಸುಟ್ಟುಕೊಂಡು ಪರಮಾತ್ಮ ನಿರ್ಗಮಿತವಾಗಬೇಕು. ಇದು ಆತ್ಮ ಪರಮಾತ್ಮದ ಬಾಂಧವ್ಯದ ಯೋಗಿತ್ವದಲ್ಲೂ ನಾವು ಕಾಣುವುದು. ಇದನ್ನೇ ಆತ್ಮ ತನ್ನನ್ನು ತಾನು ಸುಟ್ಟುಕೊಂಡು ತನ್ನನ್ನು ತಾನು ಅರಿತು ಯೋಗಿತ್ವವನ್ನು ಸಾಧಿಸಿದ ಹೊರತು ಪರಮಾತ್ಮನಿಗೆ ಸಮರ್ಪಿತಲಾರದು. ಜೇಡನ ಆತ್ಮ ಸಮರ್ಪಣೆಯನ್ನು ಇದೇ ಮಾರ್ಗದಲ್ಲಿ ನಡೆಯತಕ್ಕದ್ದು. ಅದು ಸಹಿತ ತನ್ನ ಒಡಲ ನೂಲಿನಲ್ಲೇ ತನ್ನ ಜೀವ ಜಾಲದ ಕೇಡನ್ನು ತಾನೇ ಬಗೆದು ವಿಚಾರಿಸಿ ಪ್ರಾಣ ನಿಗುವುದು ಮೂಲಕ ಪರಮಾತ್ಮನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುತ್ತದೆ. ಹೀಗೆ ಕವಿ ಇಲ್ಲಿ ಬತ್ತಿ, ಎಣ್ಣೆ, ಭಕ್ತಿ, ಯೋಗಿ, ಜೇಡಗಳ ಆತ್ಮ ಸಮರ್ಪಣೆಯನ್ನು ಆಶಯವನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾನೆ. ಪ್ರಶ್ನೆ 3. ಹತ್ತಿ, ಚಿತ್ತ ಮತ್ತು ಕವಿತೆಯ ಸ್ವಾರಸ್ಯವನ್ನು ನಿರೂಪಿಸಿ. ಉತ್ತರ: ಟಿ. ಯಲ್ಲಪ್ಪನವರ ಹತ್ತಿ, ಚಿತ್ತ ಮತ್ತು ಆತ್ಮ ಪರಮಾತ್ಮಗಳ ಅಸ್ತಿತ್ವವನ್ನು, ಬತ್ತಿ ಮತ್ತು ಚಿತ್ತದ ಪ್ರತಿಮೆಯನ್ನು ಮೂಲ ಪರಿಣಾಮಕಾರಿಯಾಗಿ ನಿರೂಪಿಸುವ ಒಂದು ಶ್ರೇಷ್ಠ ಕವನ. ಹತ್ತಿಯಂತೆ ಆತ್ಮ ಬತ್ತಿಯಾಗಿ, ಬತ್ತಿಗೆ ಎಣ್ಣೆಯಾಗಿ, ಕೊನೆಗೆ ಬೆಳಕಿನ ಚಿತ್ತವಾಗಿ ನಿರ್ಮಾಣಗೊಳ್ಳುವ ಪರಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಹಚ್ಚಿಟ್ಟ ಹಣತೆಯಲ್ಲಿ ಹೊಸೆದು ಬತ್ತಿಯಾಗಿರುವ ಹತ್ತಿ ಮಿಂದು ಮಡಿಯುಟ್ಟ ಭಕ್ತನಂತೆ ತೈಲದಲ್ಲಿ ಮುಳುಗಿ ಕತ್ತಲೆಯನ್ನು ಸುಡುತ್ತದೆ. ಯೋಗಿಯಂತೆ ಬೆಳಕ ಬಟ್ಟೆಯನ್ನು ತೋಡುತ್ತದೆ. ಹಾಗೆ
ಜೇಡ ಸಹಿತ ತನ್ನ ಒಡಲ ನೂಲಿನಲ್ಲಿ ತನ್ನ ಜೀವ ಜಾಲದ ಜೇಡನ್ನು ತಾನೇ ತಿಳಿದು ಸಾವನ್ನಪ್ಪುವುದರ ಮೂಲಕ ಆತ್ಮ ಪರಿನಿರ್ಮಾಣವನ್ನು ಅಥವಾ ಸಮರ್ಪಣಾ ಭಾವವನ್ನು ಕಂಡುಕೊಳ್ಳುತ್ತದೆ. ಮನುಷ್ಯ ಜನ್ಮದ ಆತ್ಮ ಸಹಿತ ಅಥವಾ ಚಿತ್ತ ಸಹಿತ ಹೀಗೆ ಬತ್ತಿ ಮತ್ತು ಜೇಡನಂತೆ ತನ್ನನ್ನು ತಾನು ಪರಮಾತ್ಮನಿಗೆ ಸಮರ್ಪಿಸಿಕೊಳ್ಳಬೇಕು. ಆತ್ಮ ಹತ್ತಿ ಉರಿಯುವ ಬತ್ತಿಯಾಗಬೇಕು, ಹೊತ್ತಿ ಉರಿಯುವ ಬೆಳಕಾಗಬೇಕು. ಅದು ಜೇಡನಂತೆ ತನ್ನನ್ನು ತಾನು ಅರಿತು ಕರ್ಮದ ಜೇಡನ್ನು ಅಥವಾ ಅಜ್ಞಾನದ ಕತ್ತಲೆಯನ್ನು ಕಳೆದುಕೊಂಡು ಪರಮಾತ್ಮನಿಗೆ ಸಮರ್ಪಿತವಾಗಬೇಕು. ಅಂದಾಗಲೇ ಆತ್ಮದ ಸಾರ್ಥಕ. ಆತ್ಮ ಎನ್ನುವುದು ಅಮ್ಮನಿದ್ದು ಬಾಟಲಿ ಹಾಲಿಗೆ ಬಾಯಿ ಒಡ್ಡುವ ಅನಾಥ ಮಗುವಿನಂತೆ ಪರದೇಶಿಯಾಗಬಾರದು. ಆತ್ಮಕ್ಕೆ ಆಗಾಗ ಅಜ್ಞಾನದ ಕತ್ತಲೆ ಆವರಿಸುತ್ತಲೇ ಇರುತ್ತದೆ. ಆಗಲೆಲ್ಲ ಆತ್ಮ ಅನಾಥವಾಗುತ್ತಲೇ ಇರುತ್ತದೆ. ಆಗ ಎಣ್ಣೆ ತೀರಿದ ದೀಪಕ್ಕೆ ಮತ್ತೆ ಬತ್ತಿ ಹೊಸೆದು ಎಣ್ಣೆ ಹಾಕಿ ದೀಪ ಮುಡಿಸುವಂತೆ ಆತ್ಮವನ್ನು ಮತ್ತೆ ಸಜ್ಜುಗೊಳಿಸಲು ಚೇತನಗೊಳಿಸಲು ಮುಂದಾಗಬೇಕು. ಅಂದರೆ ಕರ್ಮದ ಕತ್ತಲೆ ಆವರಿಸುತ್ತದೆ. ಆತ್ಮವನ್ನು ಮತ್ತೆ ಪರಮಾತ್ಮನ ಕಡೆಗೆ ಕೊಂಡೊಯ್ಯುವ ಎಣ್ಣೆ ಬತ್ತಿ ದೀಪದ ಕಾರ್ಯ ಸಾಗಬೇಕು. ಇದು ಸದ್ದಿಲ್ಲದೆ ಮಾಗುವ ಜೀವದ ಪಯಣ, ನಿರಂತರ ಪಯಣ. ಇದನ್ನು ಕವಿ ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ನಿರೂಪಿಸಿದ್ದಾನೆ. ಈಗ ಭಾಷಾಭ್ಯಾಸ ನೋಡೋಣ. ಈ ಪಠ್ಯಪುಸ್ತಕದಲ್ಲಿ ಬರುವ ಭಾಷಾಭ್ಯಾಸ. ಬೀಜ, ಯೋಗಿ ಮುಂತಾದ ತದ್ಭವ ಸ್ವರ್ಗವನ್ನು ಬರೆಯಿರಿ. ತತ್ಸಮ ತದ್ಭವ. ಬೀಜ ವಿತ್ತು, ಯೋಗಿ ಜೋಗಿ, ಪಯಣತೆ ಹಣತೆ, ಭಕ್ತ ಮುಕ್ಕುತ, ಪ್ರಾಣ ತ್ರಾಣ. ತೈಲ ಎಣ್ಣೆ. ಇಲ್ಲಿ ಎಣ್ಣೆ ಎಂಬ ಪದದಿಂದ ಬಂದದ್ದು ತೈಲ ಎಂದಾಗಿರುವುದನ್ನು ಗಮನಿಸಿ. ಮಾಗು ಚಿತ್ತ, ಮಿಂದು ಗಣತೆ, ಸಂತೈಸು. ಸಮನಾರ್ಥ ಪದಗಳು. ಪಕ್ವವಾಗು, ಹಣ್ಣಾಗು, ಅದಕ್ಕೆ ಬರು. ಚಿತ್ತ ಮನಸ್ಸು, ಮನ ಹೃದಯ. ಮಿಂದು ಸ್ನಾನ ಮಾಡು, ಜಳಕ ಮಾಡು. ಹಣತೆ ದೀಪ, ಪಯಣತೆ. ಮಿಂದು ಎಂಬುದು ಮೂಲ ರೂಪ, ಮೀ ಅಥವಾ ಮಾ ಎಂಬುದು ಇದೇ ರೀತಿ ಹೊಸೆ ತಿಳಿದದ್ದು ಮುಂತಾದ ಮೂಲ ರೂಪಗಳನ್ನು ಬರೆಯಿರಿ. ಹೊಸ, ಇದರ ಹಳಗನ್ನಡ ರೂಪ ಹೊಸ. ಕಾಲಕ್ಕೆ ಪಕಾರವಾಗಿ ಪರಿವರ್ತನೆಗೊಂಡಿರುವ ಹೊಸ ಎಂಬುದು ಹೊಸ ಎಂದಾಗಿ ಇದೆ. ಟಿ. ಯಲ್ಲಪ್ಪ ನವರು ಕವಿ ಕೀರ್ತಿಯ ಪರಿಚಯ. ಕನ್ನಡದ ಪ್ರಮುಖ ಕವಿಗಳಲ್ಲಿ ಟಿ. ಯಲ್ಲಪ್ಪ ಒಬ್ಬರು. 1970 ಅಕ್ಟೋಬರ್ 2ರಂದು ಜನಿಸಿದ ಯಲ್ಲಪ್ಪನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾರಾಯಣಪುರದವರು. ಕೃಷಿಕ ಮನೆತನದಿಂದ ಬಂದ ಯಲ್ಲಪ್ಪನವರು ತಂದೆ ತಾತಪ್ಪ, ತಾಯಿ ಮುನಿಯಮ್ಮ. ಇವರು ದಲಿತ ಕುಟುಂಬದ ಪ್ರೌಢಶಾಲಾ ದಿನಗಳಿಂದಲೇ ಇವರದು ದಲಿತ ಕುಟುಂಬ. ಪ್ರೌಢಶಾಲಾ ದಿನಗಳಿಂದಲೇ ಕವಿತಾ ರಚನೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡು ಯಲ್ಲಪ್ಪನವರು ಅನೇಕ ಪ್ರತಿಷ್ಠಿತ ಕಾವ್ಯ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದ ಪ್ರತಿಭಾವಂತರು. ಸದ್ಯ ಇವರು ಬೆಂಗಳೂರಿನಲ್ಲಿ KR ಪುರಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಕೃತಿಗಳು 22ರ ಅಳಲು, ಲಲಿತ ಪ್ರಬಂಧ, ಕಡಲಿಗೆ ತಿಳಿಸಿದ ಮುಂತಾದ ಇವರ ಕೃತಿಗಳು. ಕಾವ್ಯ ಪ್ರಶಸ್ತಿ, ಹರಿಹರ ಪ್ರಶಸ್ತಿ, ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ, ಚನ್ನವೀರ್ ಕಣ್ವಿ ಕಾವ್ಯ ಪ್ರಶಸ್ತಿ, ಇವರಿಗೆ ಸಂದ ಇತರ ಪ್ರಶಸ್ತಿಗಳು ಲಭಿಸಿವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್. ಶೇರ್ ಮಾಡಿ, ಲೈಕ್ ಮಾಡಿ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ CBC, NCERT and State all syllabus. Class 9, 10th, 7th, 6th. Address opposite Sainik School, ಫಸ್ಟ್ ಗೇಟ್, ಹಬೀಬ್ನಗರ್, ಶಾಸ್ತ್ರಿನಗರ್, ತರೋಡು, ಜೈಪುರ್. ಒಮ್ಮೆ ಭೇಟಿ ಕೊಡಿ. ಈ ಥರ ಹೆಚ್ಚಿನ ಪ್ರಶ್ನೆ ಉತ್ತರಗಳಾಗಿ ಸಂಪರ್ಕಿಸಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ್. ನಿಮಗೆ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ.